ಬಹುಪಾಲು ಕಾರ್ಯಕ್ರಮಗಳು ಅದು ಬಿಜೆಪಿ ಕಾರ್ಯಕ್ರಮ ಇರಬಹುದು, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿರಬಹುದು. ಆ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಾಗಿರ್ತಾರೆ? ಪ್ರಧಾನಿ ನರೇಂದ್ರ ಮೋದಿ. ಬಲು ಜನಪ್ರಿಯ ನಾಯಕ, ನೋ ಡೌಟ್. ಆದರೆ ಇದೊಂದು ಫೋಟೋ ನೋಡಿದ್ರೆ ನೀವು, ಯಾಕಂದರೆ ಸಂಸದ ರವಿ ಕಿಶನ್ ಅವರ ಒಂದು ಫೋಟೋ ಅವರು ಟ್ವೀಟ್ ಮಾಡಿ ಇರುವಂತಹ ಒಂದು ಎಕ್ಸ್ ಖಾತೆಯಲ್ಲಿ ದಾಖಲಿಸಿರುವಂತಹ ಒಂದು ಫೋಟೋ ಮತ್ತು ಕೆಲ ಸಾಲುಗಳು. ಪ್ರಧಾನಿ ಮೋದಿಯವರು ಯಾಕೆ ಎಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೂತಿದ್ದಾರೆ? ಒಂದು ರಣತಂತ್ರ ಆಗಿರಬಹುದಾ? ಕಾರಣ ಏನು? ಇದೇ ಸೆಪ್ಟೆಂಬರ್ 9ನೇ ತಾರೀಕು ಮಹತ್ವದ ಉಪರಾಷ್ಟ್ರಪತಿ ಚುನಾವಣೆ ನಡೀತಿದೆ. ಇದು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅತ್ಯಂತ ನಿರ್ಣಾಯಕ. ಗೆಲ್ಲಿಸಿಕೊಳ್ಳಲೇಬೇಕಿದೆ ಅವರ ಅಭ್ಯರ್ಥಿಯನ್ನ, ರಾಧಾಕೃಷ್ಣನ್ ಅವರನ್ನ. ಈ ಸಂದರ್ಭದಲ್ಲಿ ಅವರ 423-24 ಮತಗಳೇನಿದೆ NDA ಕೂಟದ್ದು, ಆ ಬಹುಪಾಲು ಮತಗಳು ಕಟ್ಟು ಕದಲದಂತೆ ರಾಧಾಕೃಷ್ಣನ್ ಅವರನ್ನ ಒಪ್ಪಬೇಕು ಮತ್ತು ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಬೇಕು. ಇದೇ ಕಾರಣಕ್ಕೋಸ್ಕರ ಒಂದು ಟ್ರೈನಿಂಗ್ ಆಗ್ತಿದೆ NDA ಕೂಟದ ಎಲ್ಲ ಸಂಸದರಿಗೆ. ಹೇಗೆ ಚುನಾವಣೆ ನಡೆಯುತ್ತೆ, ಹೇಗೆ ಮತ ಹಾಕಬೇಕು, ಯಾವ ರೀತಿ ಅದನ್ನು ಮುಗಿಸಿ ತಮ್ಮ ಮತ ಚಲಾಯಿಸಿ ಬರಬೇಕು ಅನ್ನೋದನ್ನು ಹೇಳ್ಕೊಡ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಸಂಸದರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾನ್ಯ ಸಂಸದರಂತೆ ಆರಂಭದಿಂದಲೂ ಕಾರ್ಯಕ್ರಮದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಮುಖ್ಯ ವ್ಯಕ್ತಿಯಂತೆ ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳದೆ ಸಾಮಾನ್ಯ ಕಾರ್ಯಕರ್ತರಂತೆ ಕೊನೆಯ ಸಾಲಿನಲ್ಲಿ ಕುಳಿತುಕೊಳ್ಳುವ ಮೂಲಕ ಬಿಜೆಪಿಯೊಳಗಿನ ಏಕತೆ ಮತ್ತು ನಮ್ರತೆಯ ಸಂಕೇತವನ್ನು ಪ್ರದರ್ಶಿಸಿದ್ರ ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಅವರ ಈ ಸರಳತೆ ಎಲ್ಲ ಸಂಸದರನ್ನ ಅಚ್ಚರಿಗೀಡು ಮಾಡಿರುವಂತಹದ್ದು. ಯಾಕೆ ನೋಡಿ, ಉಪರಾಷ್ಟ್ರಪತಿ ಚುನಾವಣೆಯ ಕಾರ್ಯತಂತ್ರ ರೂಪಿಸಲು ಮತ್ತು ಸಿದ್ಧತೆ ನಡೆಸಲು ಆಡಳಿತಾರೂಢ ಬಿಜೆಪಿಯು ನವದೆಹಲಿಯಲ್ಲಿ ಸಂಸದರ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಈ ಕಾರ್ಯಾಗಾರದ ಕಲಾಪಗಳು ಬೆಳಿಗ್ಗೆ ಆರಂಭವಾಗಿದ್ವು. ಆವಾಗಿನಿಂದ ಕಾರ್ಯಕ್ರಮ ಮುಗಿಯೋ ತನಕ ಅತಿ ಸಾಮಾನ್ಯರ ರೀತಿಯಲ್ಲಿ ಮೋದಿ ಗುರುತಿಸಿಕೊಂಡ್ರು. ಹಿಂದಿನ ಸಾಲಲ್ಲಿ ಕೂತರು. ಫೋಟೋದಲ್ಲೂ ಕೂಡ ಸೂಕ್ಷ್ಮವಾಗಿ ನೋಡಿದ್ರೆ ಮೋದಿ ಅವರು ಕೊನೆಯ ಸಾಲಲ್ಲಿ ಕೂತಿದ್ದಾರೆ. ಏನಿರಬಹುದು? ಯಾಕಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಗೆ ಒಂದು ಎಲೆಕ್ಷನ್ ನಡೆಯುತ್ತೆ. ಇದೇ ಆಗಸ್ಟ್ 13ನೇ ತಾರೀಕು. ಅವತ್ತು ಬಿಜೆಪಿಯಲ್ಲೇ ಅಭ್ಯರ್ಥಿಗಳು, ಒಬ್ಬರು ಸಂಜೀವ್ ಬಾಲ್ಯನ್ ಅವರು ಮತ್ತೊಬ್ಬರು ಪ್ರತಾಪ್ ರೂಢಿ ಅವರು. ಈ ಇಬ್ಬರೂ ಕೂಡ ಗೆಲ್ಲಬೇಕಾಗಿದ್ದದ್ದು ಮತ್ತು ಅಮಿತ್ ಶಾ ಅವರ ಅಭ್ಯರ್ಥಿಯಾಗಿದ್ದದ್ದು ಸಂಜೀವ್ ಬಾಲ್ಯನ್ ಅವರು. ಆದರೆ ಸಂಜೀವ್ ಬಾಲ್ಯನ್ ಅವರು 102 ಮತಗಳ ಅಂತರದಿಂದ ಸೋಲ್ತಾರೆ, ಪ್ರತಾಪ್ ರೂಢಿ ಅವರು ಗೆಲ್ತಾರೆ. ಎಲ್ಲೋ ಒಂದು ಕಡೆ ಒಳಗೆ ಏನಾದರೂ ಸಂಘರ್ಷ ಆಗ್ತಿದೆಯಾ, ಮನಸ್ತಾಪಗಳಿದೆಯಾ, ಸಂಸದರೆಲ್ಲರೂ ಕೂಡ ಯಾಕೆ ಒಗ್ಗಟ್ಟಿಗೆ ನಿಂತಿಲ್ಲ ಅನ್ನುವಂತಹ ಒಂದು ಅನುಮಾನ ಮೂಡಿತ್ತು. ಅದೇ ಕಾರಣಕ್ಕೋಸ್ಕರ ಎಲ್ಲ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸೆಪ್ಟೆಂಬರ್ 9ನೇ ತಾರೀಕು ನಡೆಯುವಂಥದ್ದು NDA ಕೂಟದ 423 ಮತಗಳು ಕಟ್ಟು ಕದಲದಂತೆ ತಮ್ಮ ಅಭ್ಯರ್ಥಿ ರಾಧಾಕೃಷ್ಣನ್ ಅವರಿಗೆ ಬುಟ್ಟಿಗೆ ಬೀಳುವಂಥದ್ದು ಮತ್ತು ಅವರನ್ನು ಚಲಾಯಿಸೋದಕ್ಕೆ ಬಳಸುವಂತಹ ಅಥವಾ ಮತ ಹಾಕುವಂತಹ ಪ್ರಕ್ರಿಯೆ ಅಚ್ಚುಕಟ್ಟಾಗಿ ನಡೀಬೇಕು ಮತ್ತು NDA ಕೂಟದ ಒಂದೇ ಒಂದು ಮತ ಕ್ರಾಸ್ ವೋಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಾಗಾರ ಮಾಡಿರುವಂಥದ್ದು. ಆದರೆ ಈ ಕಾರ್ಯಾಗಾರದಲ್ಲೂ ಕೂಡ ಮೋದಿಯವರು ಇಂದಿನ ಸಾಲಲ್ಲಿ ಕೂತ್ಕೊಂಡು ಯಾರೆಲ್ಲ ಅವರಿಗೆ ಮೋದಿಯವರನ್ನು ಮೀಟ್ ಮಾಡಲಿಕ್ಕಾಗಲಿಲ್ವೋ ಸಂಸದರನ್ನು, ಅಂಥವರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಕಾರಣಕ್ಕೂ ಕ್ರಾಸ್ ವೋಟ್ ಆಗಬಾರ್ದು. ಅಥವಾ ಯಾಕಂದರೆ ಈಗ ಸರಳ ಬಹುಮತದ ಸನಿಹದಲ್ಲಷ್ಟೇ ಇತ್ತು ಬಿಜೆಪಿ, ಸರಳ ಬಹುಮತ ಕೂಡ ಇರಲಿಲ್ಲ. ಒಂದು ನಿತೀಶ್ ಕುಮಾರ್ ಅವರ JDU ಮತ್ತು ಚಂದ್ರಬಾಬು ನಾಯ್ಡು ಅವರ TDP ಇದ್ದ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರ ರಚಿಸಲಾಗಿದೆ ಕೇಂದ್ರದಲ್ಲಿ. ಮೋದಿಯವರು ಪ್ರಧಾನಿಯಾಗಿದ್ದಾರೆ 3ನೇ ಟರ್ಮ್ಗೆ. ಆದರೆ ಉಪರಾಷ್ಟ್ರಪತಿ ಚುನಾವಣೆ ಮತ್ತು ಈಗ ಸಣ್ಣದೊಂದು ಕಂಪನ ಆದರೆ ಏನಾಗುತ್ತೆ ಅನ್ನುವಂತಹ ಅರಿವಿರುವ ಕಾರಣಕ್ಕೋಸ್ಕರ ಕೊನೆಯ ಸಾಲಿನಲ್ಲಿ ಕೂತು ಪ್ರಧಾನಿ ಮೋದಿಯವರು ಇಂಥದ್ದೊಂದು ಸಂದೇಶ ನೀಡಿರಬಹುದು.